ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಮಳೆಗಾಲದಲ್ಲಿ ಸಿಗುವಂತಹ ಈ ಕೆಸುವಿನ ಎಲೆಯಿಂದ ಚೇಟ್ಲಾ ಕೂಟನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಊಟದೊಟ್ಟಿಗೆ ಒಂದು ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಳೆಗಾಲದ ಟೈಮಲ್ಲಿ ಇದನ್ನು ಮಾಡಿ ತಿನ್ನಲೇಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಇವತ್ತಿನ ಈ ಚೇಟ್ಲಾ ಕೂಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಾದರೆ ಸಾಮಾನ್ಯವಾಗಿ ಚೇಟ್ಲಾ ಕೂಟು ಅನ್ನುವಂಥದ್ದು ನೋಡಿ ಈ ಸೊಪ್ಪಿನಿಂದಲೇ ಮಾಡುವಂಥದ್ದು. ಕೆಸುವಿನ ಎಲೆ ನಾವೀಗ ಪತ್ರೊಡೆಗೆಲ್ಲ ಯಾವುದನ್ನು ಉಪಯೋಗಿಸ್ತೀವಿ ನೋಡಿ ಅದನ್ನೇ ತಗೊಳ್ಬೇಕು. ಅದರಲ್ಲೂ ತುಂಬ ಎಳೆಯದಾಗಿರುವಂತಹ ಸೊಪ್ಪು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೀಗ ಒಂದು ದಿವಸ ನಾವೀಗ ಒಂದು ದಿವಸ ಕೊಯ್ದು ಇಡಬೇಕಾಗತ್ತೆ. ಅದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ಅದು, ಅಂದರೆ ಚೇಟ್ಲಾ ಕಟ್ಟೋದಕ್ಕೆ ನಮಗೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಂಚಿನ ದಿವಸವೇ ಇದರ ತಯಾರಿಯನ್ನೆಲ್ಲ ಮಾಡ್ಕೊಂಡಿದ್ದೀನಿ, ಕೊಯ್ದು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಮಾರನೇ ದಿವಸ ನಾನೀಗ ತೋರಿಸ್ತೀನಿ ಸೊಪ್ಪನ್ನು. ನೋಡಿ ಆದಷ್ಟು ಇದು ತುಂಬ ಸಾಫ್ಟ್ ಆಗುವಂತೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು 24 ಗಂಟೆ ನೀವು ಹಾಗೆಯೇ ಇಡ್ಬೋದು. ಒಂದು ದಿವಸಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದು ಬೇಡ, ತುಂಬ ಒಣಗಿದಂಗೆ ಆಗುತ್ತೆ. ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆಯಲ್ಲ, ಈಗ ಇಷ್ಟಾದರೆ ಸಾಕು. ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನು ಚೇಟ್ಲಾ ಕೂಟನ್ನು ಇಲ್ಲಿ ಮಾಡುವಂಥದ್ದು ಸೌತೆಕಾಯಿಯನ್ನು ಬಳಸ್ಕೊಂಡು ಮಾಡ್ತೇವೆ. ಮಂಗಳೂರು ಸೌತೆಕಾಯಿ ಆಗಿರುತ್ತೆ ಇದು. ಈ ಸೌತೆಕಾಯಿ ಆದಷ್ಟು ಬಲ್ತಿರಬೇಕು, ಎಳೆಯದಾಗಿದ್ದರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೆಳೆದಿರುವಂತಹ ಈ ಸೌತೆಕಾಯಿಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಆಗುವಷ್ಟು ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ಅದರ ಒಳಗಡೆ ಬೀಜವನ್ನೆಲ್ಲ ತೆಕ್ಕೊಳ್ಬೇಕು. ನಿಮಗೆ ಒಂದು ವೇಳೆ ಹೊರಗಿನ ಸಿಪ್ಪೆಯನ್ನು ಸಹ ತೆಗಿತೀರಿ ಅಂತಂದರೆ ತೆಗಿಬೋದು. ಬಟ್ ಸಾಂಬಾರಿಗೆಲ್ಲ ನಾವು ಯಾವ ಥರ ಹಾಕ್ತೇವೆ ನೋಡಿ, ಸಿಪ್ಪೆಯನ್ನು ತೆಗಿಯದೇ ಹಾಕ್ತೀವಲ್ಲ, ಅದೇ ಥರನೇ ಹೆಚ್ಕೊಳ್ಳಿ. ಇದನ್ನು ಕೂಡ ನಾನಿಲ್ಲಿ ಹೆಚ್ಕೊಳ್ಳುವಂತಹ ರೀತಿಯನ್ನು ತೋರಿಸ್ತೀನಿ. ಸಾಮಾನ್ಯ ದೊಡ್ಡಕ್ಕಾಗಿ ಇರಬೇಕಿದು. ಹೋಳುಗಳೆಲ್ಲ ನೋಡಿ ಇಷ್ಟು ದೊಡ್ಡ ಸೈಜಿಗಾಗಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಸಹ. ಇನ್ನು ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ಬೇಕಾಗುವಂಥದ್ದು ಹಲಸಿನಕಾಯಿ ಬೀಜಗಳು ಬೇಕಾಗುತ್ತೆ. ನಾನಲ್ಲೊಂದು ಅರ್ಧ ಆಗುವಷ್ಟು ಸೌತೆಕಾಯಿಗೆ ಒಂದು 15ರಿಂದ 20 ಆಗುವಷ್ಟು ಹಲಸಿನಕಾಯಿ ಬೀಜಗಳನ್ನು ತಗೊಂಡಿದ್ದೀನಿ. ಅದರ ಹೊರಗಡೆ ಸಿಪ್ಪೆಯೆಲ್ಲ ನೀಟಾಗಿ ತೆಕ್ಕೊಂಡಾದ ನಂತರ ಇದನ್ನು ಒಂದು ಕುಟಾಣಿ ಕಲ್ಲಲ್ಲಿ ಹಾಕಿ ಈಗ ಜಜ್ಜಿಕೊಂಡು ನಾವು ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಜಜ್ಜಿ ಹಾಕ್ಕೊಳ್ಬೋದು, ಅಥವಾ ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ತೀರಿ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಪದಾರ್ಥ ಕೂಡ ರೆಡಿ ಆಗುತ್ತೆ. ನೋಡಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡೋದು ಅಂತಂದರೆ ಹೀಗೇ ಮಾಡುವಂಥದ್ದು. ಹವ್ಯಕರಲ್ಲಿ ಹೀಗೆ ಮಾಡ್ತೇವೆ ನಾವು. ಈಗ ನೋಡಿ ಪ್ರತಿಯೊಂದು ಹಲಸಿನಕಾಯಿ ಬೇಳೆಯನ್ನು ಸಹ ಬೀಜವನ್ನು ಸಹ ಈ ಥರ ಕುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಈಗ ಇವೆರಡೂ ರೆಡಿ ಆಯ್ತಲ್ಲ, ನೆಕ್ಸ್ಟ್ ಈಗ ಇನ್ನು ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದರಲ್ಲಿ ಜಜ್ಜಿ ಇಟ್ಕೊಂಡಿರುವಂತಹ ಹಲಸಿನಕಾಯಿ ಬೀಜವನ್ನು ಹಾಕಿ ಆದ ನಂತರ ಕಟ್ ಮಾಡಿರುವಂತಹ ಸೌತೆಕಾಯಿ ಹೋಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ತುಂಬ ನೀರನ್ನು ಹಾಕೋದಕ್ಕಿಂತ ಹೋಗಬೇಡಿ, ಒಂದು ಅರ್ಧದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ಅಷ್ಟು ಹಾಕಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಾಗುವಷ್ಟು ಅರಿಶಿಣವನ್ನು ಈಗಲೇ ಹಾಕ್ಕೊಳ್ಬೇಕು, ಮತ್ತು ಒಂದು ಸ್ವಲ್ಪ ಅಷ್ಟೇ ಉಪ್ಪನ್ನು ಈಗ ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕಿ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 1ರಿಂದ 2 ಸೀಟಿ ಬರುವಷ್ಟು ನಾವೀಗ ಬೇಯೋದಕ್ಕೆ ಬಿಡೋಣ. ಕುಕ್ಕರಲ್ಲೇ ಬೇಯಿಸಿ ಚೆನ್ನಾಗಿ ಬರುತ್ತೆ. ಈಗಾಗಲೇ ಅದು ಬೇಯುವಷ್ಟು ಹೊತ್ತಲ್ಲಿ ನಾವಿಲ್ಲಿ ಚೇಟ್ಲವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕೆಸುವಿನ ಎಲೆ ನೋಡಿ ಈಗಾಗಲೇ 24 ಗಂಟೆಗಳ ಟೈಮ್ ಆಗಿದೆ, ಅಂದರೆ ಒಂದು ದಿವಸ ಕಂಪ್ಲೀಟಾಗಿ ಇದನ್ನು ಹಾಗೇ ಬಿಟ್ಟಿದ್ದೆ. ತುಂಬ ಸಾಫ್ಟ್ ಆಗಿರುತ್ತೆ ಇದು. ಇನ್ನು ಇದರ ಮಧ್ಯದಲ್ಲಿರುವಂತಹ ಇದರ ತೊಟ್ಟೇನಿದೆ ನೋಡಿ ಅದನ್ನು ತೆಕ್ಕೊಳ್ಬೇಕು. ಇಲ್ಲ ಅಂತಂದರೆ ಚೇಟ್ಲೆ ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗಾಗಲೇ ಮಧ್ಯದ ತೊಟ್ಟನ್ನೆಲ್ಲ ತೆಕ್ಕೊಂಡಿದ್ದಾಯಿತು. ನಂತರ ಈಗ ಚೇಟ್ಲೆ ಕಟ್ಟುವ ರೀತಿಯನ್ನು ಒಂದ್ಸಲಿ ತೋರಿಸ್ತೇನೆ ನೋಡಿ. ತುಂಬ ಸುಲಭ ಇದೆ, ಕಷ್ಟ ಏನಿಲ್ಲ. ಒಂದು ಮಾಡೋ ರೀತಿಯನ್ನು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಹೇಗೆ ಮಾಡಬೇಕು ಅಂತ. ನೋಡಿ ಇದು ಒಂದು ಸೈಡಿಂದಾಗಿ ಈ ಥರ ಮಡಿಸ್ಕೊಂಡು ಬನ್ನಿ. ಆವಾಗ ನಾವು ಬತ್ತಿ ಎಲ್ಲ ಯಾವ ಥರ ಹತ್ತಿಯಿಂದ ಮಾಡ್ತೇವೆ ನೋಡಿ ಅದೇ ಥರನೇ ಮಾಡುವಂಥದ್ದು ಇದನ್ನು ಸಹ. ಈಗ ನೋಡಿ ಈ ಥರ ಮಾಡಿ ಆದ ನಂತರ ಒಂದು ಸೈಡಿಂದಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 4 ಫೋಲ್ಡು ಮಾಡಿದರೆ ಸಾಕು. ನೋಡಿ ಈ ಥರ ಸುತ್ತುಕೊಂಡಾದ ನಂತರ ತುದಿ ಭಾಗವನ್ನು ಹೀಗೆ ಬಿಟ್ಟಿರಬೇಕು. ಅದನ್ನು ಈಗ ರೌಂಡ್ ವೃತ್ತಾಕಾರವಾಗಿ ತಂದು ನೋಡಿ ಹೀಗೆ ಈ ಫೋಲ್ಡಿನ ಭಾಗ ಇದೆಯಲ್ಲ ಅದನ್ನು ಒಳಗಡೆ ಸೇರಿಸಬೇಕು. ಅಷ್ಟಾದರೆ ನೋಡಿ ನಿಮಗೆ ತುಂಬ ಟೈಟ್ ಆಗುತ್ತೆ ಇದು. ಈಗ ಒಂದು ಚೇಟ್ಲೆ ರೆಡಿ ಆಯಿತು. ಇನ್ನೊಂದನ್ನು ಸಹ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದನ್ನು ನೀವು ಫಾಲೋ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ರೌಂಡ್ ಮಾಡಿ ರೌಂಡ್ ಶೇಪಲ್ಲಿ ಅದನ್ನು ತಂದು ಸುತ್ತಿ ಒಳಗಡೆ ಹಾಕಿದ್ರೆ ಆಯಿತು, ಏನು ಕಷ್ಟ ಇಲ್ಲ. ಒಮ್ಮೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ಸುಲಭ ಇದೆ ನೋಡಿ. ಒಂದು ಸೈಡಿಂದ ಯಾವುದಾದ್ರೂ ಒಂದು ಸೈಡಿಂದ ಫೋಲ್ಡ್ ಮಾಡ್ತಾ ಬನ್ನಿ. ನಿಮಗೆ ಕೆಸುವಿನ ಎಲೆ ಎಷ್ಟು ಉದ್ದಕ್ಕಾಗಿ ಇದೆಯೋ ಅಷ್ಟು ಉದ್ದಕ್ಕಾಗಿ ನೀವು ಫೋಲ್ಡ್ ಮಾಡುವ ಇದನ್ನು ನೋಡ್ಕೊಳ್ಬೇಕು.
ಅಂದರೆ ಒಂದು ವೃತ್ತಾಕಾರವಾಗಿ ಅದು ಒಂದು ಸೈಡಿಂದ ನಾವು ತಗೊಳ್ಬೇಕು. ಅದಕ್ಕೆ ಸರಿ ಹೊಂದುವಂತೆ ನೀವು ಎಲೆಯನ್ನು ಫೋಲ್ಡ್ ಮಾಡ್ತಾ ಬಂದರೆ ಆಯಿತು. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಮೂರನೇದನ್ನು ಸಹ ತೋರಿಸ್ತೇನೆ ನೋಡಿ. ಹೀಗೆ ಮಾಡಿಕೊಂಡು ಬಂದು ಒಂದು ಸೈಡಿಂದ ಫೋಲ್ಡ್ ಮಾಡಿ ಹೀಗೆ ಮಾಡಿದರೆ ಆಯಿತು. ನೋಡಿ, ಈಗಾಗಲೇ ಪ್ರತಿಯೊಂದು ಚೇಟ್ಲವನ್ನು ಕೂಡ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಕಟ್ಟಿದ್ದು ಸರಿಯಾಗಿಲ್ಲ ಅಂತಂದರೆ ಎಲ್ಲ ಬಿಟ್ಕೊಳ್ಳುತ್ತೆ, ಬಟ್ ತೊಂದರೆ ಇಲ್ಲ. ಹಾಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ ಅದು. ಈಗಾಗಲೇ ಎಲ್ಲವನ್ನು ಸಹ ನೋಡಿ ಚೇಟ್ಲವನ್ನು ಕಟ್ಕೊಂಡಿದ್ದಾಯಿತು. ಇನ್ನು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ಹುಣಸೆ ಹಣ್ಣು ಬೇಕಾಗುತ್ತೆ. ಅದಕ್ಕಾಗಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈಗ ನೆನೆ ಹಾಕ್ಕೊಳ್ಳೋಣ. ಈಗಾಗಲೇ ಕುಕ್ಕರಲ್ಲಿ ಇಟ್ಟಂತಹ ಸೌತೆಕಾಯಿ ಹೋಳು ಆಮೇಲೆ ಹಲಸಿನಕಾಯಿ ಬೀಜ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. 2 ಸೀಟಿ ಕೂಗಿಸಿದ್ದೀನಿ. ನೋಡ್ಕೊಳ್ಬೋದು, ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಬೆಂದಿದೆಯೋ ಇಲ್ವೋ ಅಂತ. ಇನ್ನು ನಾವಿದಕ್ಕೆ ಹಾಕುವಂಥದ್ದು ಚೇಟ್ಲ, ನಾವು ಕಟ್ಟಿ ಇಟ್ಟಂತಹ ಚೇಟ್ಲ ಇದೆಯಲ್ಲ ಅದನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಚೇಟ್ಲ ಬೇಯೋದಕ್ಕೆ ನಿಮಗೆ ಜಾಸ್ತಿ ಟೈಮು ಹಿಡಿಯಲ್ಲ. ಈಗಾಗಲೇ ಕುಕ್ಕರಲ್ಲಿ ಬೆಂದಿರುವಂತಹ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು. ಆಮೇಲೆ ಕಟ್ಟಿರುವಂತಹ ಚೇಟ್ಲವನ್ನು ಸಹ ಹಾಕ್ಕೊಂಡಿದ್ದೀನಿ. ಮೇಲಿಂದ ಹುಣಸೆ ರಸವನ್ನು ಹಾಕ್ಕೊಳ್ಬೇಕು. ಸೊಪ್ಪು ನಿಮಗೆ ತುರಿಕೆ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಒಂದು ಕುದಿ ಬಂದರೆ ಸಾಕಾಗತ್ತೆ, ಬೇಗ ಬೇಯುತ್ತೆ ಇದು. ಒಂದು ಕುದಿ ಬಂದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೀನಿ. ಇಷ್ಟು ಮಾಡಿ ಆದ ನಂತರ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಈಗ ಅದು ಲೋ ಫ್ಲೇಮಲ್ಲೇ ಮುಚ್ಚಿ ಇಟ್ಟಿರಲಿ, ಸ್ವಲ್ಪ ಬೇಯತ್ತೆ, ಅದು ಉಪ್ಪೆಲ್ಲ ಹಿಡ್ಕೊಳ್ಳಿ. ಆಮೇಲೆ ಈಗ ಈ ಸೈಡ್ ನಾವು ಮಸಾಲೆಯನ್ನು ಹುರ್ಕೊಳ್ಳೋಣ. ಮಸಾಲೆ ಅಂತಂದರೆ ಏನೂ ಇಲ್ಲ, ಜಸ್ಟ್ ಎಣ್ಣೆಯನ್ನು ಹಾಕಿಬಿಟ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಹುರ್ಕೊಳ್ಳುವಂಥದ್ದು. ನಾನಿಲ್ಲಿ 5ರಿಂದ 6 ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಅರ್ಧ ಹೋಳಿಗಿಂತ ಜಾಸ್ತಿ ಕಾಯಿ ತುರಿಯನ್ನು ಹೆರೆದು ಹಾಕ್ಕೊಂಡಿದ್ದೀನಿ. ನಂತರ ಹುರಿದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ, ಅಂದರೆ ನುಣ್ಣಗೆ ರುಬ್ಕೊಳ್ಬೇಕು. ನೈಸಾಗಿ ರುಬ್ಬಿದಷ್ಟು ನಿಮಗೆ ಚೇಟ್ಲ ಕೂಟು ಕೂಡ ಚೆನ್ನಾಗಿ ಇದು ಬರುತ್ತೆ. ಈಗಾಗಲೇ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಗ್ರೈಂಡರಲ್ಲಾದರೂ ರುಬ್ಕೊಳ್ಬೋದು, ಯಾವುದರಲ್ಲಿ ನಿಮಗೆ ಕಂಫರ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಮಾತ್ರ. ಇನ್ನು ಮಿಕ್ಸಿಯಲ್ಲಿ ರುಬ್ಬಿದಂತಹ ಈ ಮಸಾಲೆ ಮಿಶ್ರಣವನ್ನು ಬೆಂದಿರುವಂತಹ ಈ ಹೋಳಿಗೆ ಹಾಕ್ಕೊಂಡು ಬರೋಣ. ನೀರನ್ನು ಮಾಡೋದಕ್ಕೆ ಅಂತ ಹೋಗಬೇಡಿ, ಜಾಸ್ತಿ ನೀರು ಅಂತ ಮಾಡಿದರೆ ಇದು ಚೇಟ್ಲ ಕೂಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗಾಗಲೇ ಮಿಕ್ಸಿಗೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಹದವನ್ನು. ಆದಷ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನೋಡಿ ಚೇಟ್ಲ ಸಮೇತ ಹಾಗೆಯೇ ಯಾವುದೂ ಬಿಟ್ಕೊಂಡಿಲ್ಲ, ಅಷ್ಟೇ ಗಟ್ಟಿಯಾಗಿ ಕಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಒಂದು ಕುದಿ ಬರೋದಕ್ಕೆ ಬಿಟ್ಟರಾಯಿತು. ಈಗಾಗಲೇ ಒಂದು ಕುದಿ ಬಂದಿದೆ. ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮೇಲಿಂದ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದು ಸಿಡಿದಾದ ನಂತರ ಒಂದು ಅರ್ಧ ಗೆಡ್ಡೆಯಾಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು. ನಂತರ ಕರಿಬೇವನ್ನು ಹಾಕಿದರೆ ಸೂಪರ್ ಆಗಿರುವಂತಹ ಒಗ್ಗರಣೆ ಕೂಡ ಚೇಟ್ಲ ಕೂಟಿಗೆ ರೆಡಿ ಆಯಿತು. ಸಾಮಾನ್ಯವಾಗಿ ಈ ಚೇಟ್ಲ ಕೂಟು ಅನ್ನುವಂಥದ್ದು ಮಳೆಗಾಲದಲ್ಲಿ ಹಿರಿಯರು ಮಾಡ್ತಾನೆ ಇದ್ರು. ಏನು ಅಂತಂದರೆ ತರಕಾರಿ ಎಲ್ಲ ಹೆಚ್ಚಾಗಿ ಸಿಗೋದಿಲ್ವಲ್ಲ, ಆ ಟೈಮಲ್ಲಿ ಬೇಸಿಗೆಯಲ್ಲಿ ಬೆಳೆದಿರುವಂತಹ ಈ ಸೌತೆಕಾಯಿ ಆಗಿರ್ಬೋದು ಅದನ್ನೆಲ್ಲ ಕಟ್ಟಿ ಇಡ್ತಾ ಇದ್ರು ಮುಂಚಿನ ಕಾಲದಲ್ಲಿ. ಆಮೇಲಿಂದ ಹಲಸಿನಕಾಯಿ ಬೀಜ ಇದ್ದೇ ಇರುತ್ತೆ, ಮತ್ತು ಇನ್ನೊಂದು ಕೆಸುವಿನ ಎಲೆ ಆಗುವಂಥ ಟೈಮಲ್ಲಿ ಆಗುವಾಗ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಚೇಟ್ಲ ಕೂಟು ಅಂತ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ಮಳೆಗಾಲದಲ್ಲಿ ತಿನ್ನಲೇಬೇಕು ಅಂತ ಹೇಳೋರು ಹಿರಿಯರು. ಇವತ್ತಿನ ಈ ಚೇಟ್ಲ ಕೂಟು ರೆಸಿಪಿಯನ್ನು ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ನಮಸ್ಕಾರ.